ಸೊ ಇನ್ನು ಅದನ್ನು ಹೊರತುಪಡಿಸಿ ಪ್ರಮುಖವಾದ ವಿಷಯ ಅಂತ ಹೇಳಿದ್ರೆ ಗಿಲ್ಲಿ ಕ್ರೇಜ್ ಹೊರಗಡೆ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿದೆ. ಅವ್ರ ಮೇಲೆ ತುಂಬಾ ಫ್ಯಾನ್ ಮೇಡ್ ಸಾಂಗ್ಸ್ ಎಲ್ಲ ಆಗಿದೆ. ಲೈಕ್ ಇಟ್ ಈಸ್ ಲೈಕ್ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಅಂತ ಅನ್ಸುತ್ತೆ ಇಲ್ಲಿ ತನಕ ಯಾರು ಒಂದು ಕಂಟೆಸ್ಟೆಂಟ್ ಬಗ್ಗೆ ಲೈಕ್ ಫ್ಯಾನ್ ಮೇಡ್ ಸಾಂಗ್ ಮಾಡೋವಂಥದ್ದು ಅಥವಾ ಆ ಥರದ್ದೆಲ್ಲ ತುಂಬಾ ಅಂತ ಅನ್ಸುತ್ತೆ ಅಲ್ವಾ? ಆ ಥರದ್ದು ಅಷ್ಟು ಲೈಕ್ ದೊಡ್ಡದಾಗಿ ಯಾವುದು ಇಲ್ಲ. ಆನೆ ಬಂತು ಆ ತರ ಇರ್ಲಿಲ್ಲ, ಬೇರೆ ಯಾವ್ದೋ ನಾನು ನೋಡ್ದಂಗಿತ್ತು. ಫ್ಯಾನ್ ಮೇಡ್ ಸಾಂಗ್ ತುಂಬಾ ಆ ಥರದ್ದೆಲ್ಲ ಆಗಿದೆ. ಪ್ಲಸ್ ಅವ್ರದ್ದು ಕಾವ್ಯ ಒಂದು ಸಾಂಗ್ ಅಂದ್ರೆ ಅದು ಬೇರೆ ಬೇರೆ ಥರದ್ದು ಸುಮಾರು. ಮತ್ತೆ ಇವನ್ ಯೂಸ್ ಮಾಡ್ಕೊಂಡು ಅವ್ರ 3 ಜನದ ಇಡ್ರಾಗುವಂಥದ್ದು. ಮತ್ತೆ ನಿಮ್ಗೂ ಕೂಡ ತೋರಿಸಿದ್ರು ಅವ್ರದ್ದು ರಘು ಕಾಂಬಿನೇಷನ್ ಒಂದು ಮೀಮ್ ಅಥವಾ ಆ ಥರದ್ದೆಲ್ಲ. ಅಂದ್ರೆ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಹೊರಗಡೆ ಗಿಲ್ಲಿಗೆ. ಅಂದ್ರೆ ದರ್ ಇಸ್ ಲಾಟ್ ಆಫ್ ಲೈಫ್ ಲೆಸನ್ ಆಲ್ಸೋ ಅವರ ಆಟದಲ್ಲಿ. ಅಂದ್ರೆ ಒಳಗಡೆ ಇರೋರಿಗೆ ಬರೀ ಕಾಮಿಡಿ ಮಾಡ್ತೀಯಾನೆ ಅಥವಾ ಅವನೇನೋ ಸುಮ್ಮನೆ ಎಲ್ಲೋ ಒಂದ್ ಕಡೆ ಮಲಗಿರ್ತಾರೆ ಆ ಥರ ಅನ್ನಿಸ್ತಿರ್ಬೋದು. ಬಟ್ ಹೊರಗಡೆ ಇರೋರಿಗೆ ಇಟ್ ಈಸ್ ಲೈಕ್ ಪೀಪಲ್ಸ್ ಏನು ಥಾಟ್ ಇದೆ ಅದನ್ನ ಅವ್ರು ಹೊರಗಾಗ್ತಿದ್ದಾರೆ ಅನ್ನೋ ಥರ. ಹೀಸ್ ರೆಪ್ರೆಸೆಂಟಿಂಗ್ ಪೀಪಲ್ ಅನ್ನೋ ರೀತಿ ಆಕ್ಚುಲಿ ಗಿಲ್ಲಿ ಆಟ ಆಡ್ತಾ ಇದ್ದಾರೆ ಹೊರಗಡೆ. ಇವನ್ ನೀವು ಹೇಳೋದು ನಾನು ಕೇಳಿದೆ, ಅವ್ರು ಏನು ಬೇರೆದೇನು ಮಾಡ್ತಾ ಇಲ್ಲ, ಲೈಕ್ ಜನ ಮರಳೋ ಜಾತ್ರೆ ಮರಳೋ ಆ ಥರ ಎಲ್ಲ ನೀವು ಹೇಳಿದ್ದೀರಾ. ಬಟ್ ಸ್ಟಿಲ್ ದರ್ ಇಸ್ ಲಾಟ್ ಆಫ್ ಲೈಫ್ ಲೆಸನ್. ಪೀಪಲ್ ಆರ್ ಕನೆಕ್ಟಿಂಗ್ ವಿತ್ ದಟ್ ಪರ್ಸನ್ ಫಾರ್ ಮೆನಿ ಥಿಂಗ್ಸ್. ಸೊ ಏನ್ ಅನ್ಸುತ್ತೆ ಅಟ್ಲೀಸ್ಟ್ ಕ್ರೇಜ್ ಬಗ್ಗೆ ಆದ್ರೂ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ ಹೊರಗೆ ಬಂದ್ಮೇಲೆ? ಕ್ರೇಜ್ ನೋಡ್ದೆ ನನ್ಗೆ ಏನು ಅನ್ಸಲ್ಲ, ಯಾಕಂದ್ರೆ ಅದು ಬಿಗ್ ಬಾಸ್ ಇದ್ದಾಗ ಹಂಗೇನೆ. ನೀವು ಡ್ರೋನ್ ಪ್ರತಾಪ್ಗೂ ನೋಡ್ಬೋದು ಯಾವ ಲೆವೆಲ್ ಕ್ರೇಜ್ ಆಗಿತ್ತು. ಅವ್ರ ಬಗ್ಗೆ ಯಾರ ನೆಗೆಟಿವ್ ಹಾಕಿದ್ರೆ ಅಲ್ಲಿ ಲಕ್ಷ ಲೈಕ್ಸ್ ಕಮೆಂಟ್ಸ್. ಅದು ಬಿಗ್ ಬಾಸ್ ಇದ್ದಾಗ ಅದು ಕಾಮನ್ನೇ ಅದು. ಸೊ ಹಂಗಾಗಿ ನನ್ಗೇನು ಅನ್ಸ್ತಲ್ಲ. ಅಂದ್ರೆ ಸೋಷಿಯಲ್ ಮೀಡಿಯಾ ಏನಾಗುತ್ತೆ ಗೊತ್ತಾ, ಅಪ್ಡೇಟ್ ಆಗ್ತಾ ಇದೆ, ವರ್ಷನ್ಗಳು ಚೇಂಜ್ ಆಗ್ತಾ ಇರುತ್ತೆ, ಮೀಮ್ಸು ಗ್ರಾಫಿಕ್ಸು ಎಲ್ಲ. ಸೊ ಅವಾಗ ಈ ಫ್ಯಾನ್ ಮೇಡ್ ಸಾಂಗ್ ಇರ್ಲಿ, ಇವಾಗ ಅದು ಹುಟ್ಕೊಂಡಿದೆ. ಬೇರೆ ಬೇರೆದು ಯಾವ್ದೋ ನಾನು ಮತ್ತೆ ಅಮೃತ ಒಂದು ರೀಲ್ಸ್ ಮಾಡಿದ್ವಲ್ಲ, ಯಾವ್ದಾಡು ಅದೇ ಇದು ಅದೇ ಒಳ್ಳೇದ್ ಮಾಡಿದ್ರೆ ದೇವ್ರು, ಏನು ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು. ಅಂದ್ರೆ ಆ ತರದ ಟ್ರೆಂಡ್ ಆಲ್ರೆಡಿ ಶುರು ಆಗಿತ್ತು. ಅದು ಬಿಗ್ ಬಾಸ್ ಗೆ ಅಪ್ಲೈ ಆಗಿದೆ ಅಷ್ಟೇ. ನಮ್ ಮನ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು, ನಾನೇ ಯಾವ್ದೋ ಕಾಲದಲ್ಲಿ ಅದು ರೀಲ್ಸ್ ಮಾಡಿ ಅವನು ಒಂದು ಡೈಲಾಗ್ ಅಲ್ಲ, ಅದೇ ಹೌದು, ಅದ್ ಒಂದು ಅವಾಗ್ಲೇ ಡಾನ್ಸ್ ಎಲ್ಲ ಆಗ್ಬಿಟ್ಟಿತ್ತು. ಸೊ ಇವಾಗ ಆ ಒಂದು ಟ್ರೆಂಡ್ ನ ಇದಕ್ಕೆ ಅಪ್ಲೈ ಮಾಡ್ತಾ ಇದಾರೆ ಬಿಗ್ ಬಾಸ್ಗೆ ಅಷ್ಟೇ. ನನಗೇನದು ಶಾಕ್. ಯಾವ್ಯಾವ್ದನ್ನೋ ಅಷ್ಟು ಟ್ರೆಂಡ್ ಮಾಡೋರು. ಬಿಗ್ ಬಾಸ್ ತುಂಬಾ ಹೈಪ್ ತಗೊಳ್ಳೋಂತ ಒಂದು ಪ್ರೋಗ್ರಾಮ್. ಸೊ ಹಾಗಾಗಿ ಅದು ಹೈಪ್ ಆಗ್ತದೆ. ನನ್ಗೆ ಯಾವ ಶಾಕ್ ಇಲ್ಲ. ನನ್ಗೆ ಒಳಗಡೆ ಇರುವಾಗ್ಲೂ ಆ ಚಪ್ಪಾಳೆಲೆ ನನಗೆ ಗೊತ್ತಾಗ್ತಿತ್ತು ಗಿಲ್ಲಿಗೆ ಎಷ್ಟು ಫ್ಯಾನ್ಸ್. ಗಿಲ್ಲಿ ಸೇವ್ ಅಂದಾಗ ಚಪ್ಪಾಳೆ, ಗಿಲ್ಲಿ ಪರವಾಗಿ ಯಾರಾದ್ರೂ ಮಾಡಿದ್ರೆ ಚಪ್ಪಾಳೆ, ಗಿಲ್ಲಿ ಅಲ್ಲಿ ಯಾರಿಗಾರು ಟಾಂಗ್ ಕೊಟ್ರೆ ಅಲ್ಲಿದ್ದವರೇ ಸಾಕಲ್ವಾ ನಮ್ಗೆ, ಅವರೇ ಜಡ್ಜ್ಮೆಂಟ್. ಅದು ಗೊತ್ತಾಗ್ತಿತ್ತು. ಒಂದು ಯಾವಾಗ್ಲೂ ಏನಂದ್ರೆ ಒಂದು ಅವನು ಸಿಂಪಲ್ ಆಗಿರೋದು, ಅವ್ನ ಮಂಡ್ಯ ಭಾಷೆ, ಅದಕ್ಕೆ ಫ್ಯಾನ್ಸ್ ಹುಟ್ಕೋತಾರೆ. ಮತ್ತೆ ಅವನು ಕಾಮಿಡಿ ಅಂತೂ ಚೆನ್ನಾಗಿ ಮಾಡ್ತಾನೆ. ನಿಮ್ಗೆ ಇಲ್ಲಿ 1.5 ಅವರಲ್ಲಿ ಆ ಎಡಿಟೆಡ್ ವರ್ಷನ್ ಅಲ್ಲಿ ನಿಮ್ಗೆ ಗಿಲ್ಲಿ ಇಷ್ಟ ಆಗ್ತಾ ಇರ್ತಾನೆ. ಬಟ್ ಒಳಗಡೆ ನಾವು ನೋಡಿದಾಗ ನಾನು ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದೆಲ್ಲ ಅಂದಾಗ ನಮ್ಗೆ ಅವ್ರಿಗೆ ಅಭಿಪ್ರಾಯನೇ ಬೇರೆ. ನೀವು ಗೆಸ್ಟ್ಗಳು ಕೂಡ ನೋಡ್ಬೋದು ಯಾವ ರೀತಿಯಾಗಿ ನಾವು ಆಚೆ ಕಡೆ ಎಷ್ಟು ನಾವು ಅವನ್ನ ಇಷ್ಟಪಡ್ತಾ ಇದ್ದೆ. ಒಳಗಡೆ ಈಗ ನಿಮ್ಗೊಂದು ತೋರಿಸ್ತೀನಿ, ಸುಮ್ಮನೆ ನೋಡಿ. ಇದೆಲ್ಲ ಆದಾಗ ಅವನು ಏನ್ ಹೇಳ್ತಾನೆ, ಏನಂತಾನೆ ಹೇಳಿ, ಅವನೇನ ಕೇಳಿ ಗೊತ್ತಾಯ್ತಲ್ಲ. ಈ ತರ ತುಂಬಾ ಆಗುತ್ತೆ ನಮ್ಗೆ ಒಳಗಡೆ. ಅದು ಎಡಿಟ್ ಮಾಡಿ ತೋರಿಸಿದಾಗ ಅದು ತುಂಬಾ ಖುಷಿಯಾಗಿ ಸ್ವೀಟ್ ಆಗಿ ಇರುತ್ತೆ. ಈ ತರ ತುಂಬಾ ಯಾರನ್ನೋ ಕಾಲೆಳೆಯೋ ಇದ್ರಲ್ಲಿ ಏನೇನೋ ಮಾಡೋದು ಅದೆಲ್ಲ ಆದಾಗ ನಮ್ಗೆ ಅದು ಒಳಗಡೆ ಅದು ತಲೆನಲ್ಲಿ ಕಾಮಿಡಿ ಓಕೆ, ನೀನು ಆ ಕಾಮಿಡಿ ಬರದಲ್ಲಿ ಇದಿರ್ಬೋದು ಅಥವಾ ಇನ್ನು ಅದು ಕೆಲವೊಂದು ಹೇಳಕ್ಕಾಗಲ್ಲ ಬಿಡಿ. ಆ ತರದೆಲ್ಲ ಮಾಡುವಾಗ ನಾವು ನೋಡೋ ರೀತಿನೇ ಬೇರೆ. ಇದು ಎಡಿಟ್ ಮಾಡಿ ತೋರ್ಸೋದ್ ಬೇರೆ 1.5 ಅವರಲ್ಲಿ. 24/7 ನಮ್ಗೆ ಇರಿಟೇಟ್ ಆಗೋ ಅಷ್ಟು ಕಾಲು ಎಳೆಯುವಾಗ ಅದು ನಾವು ಅದ್ರಲ್ಲಿ ನಾವು ಅಫೆಂಡ್ ಆಗೋದ್ರಲ್ಲಿ ತಪ್ಪಿಲ್ಲ. ನೀವು ಒಳಗಡೆ ಇದ್ ನೋಡಿ ಲೈವ್ ಅಲ್ಲಿ ಕೂಡ ಆಕ್ಚುಲಿ ಅವ್ರದ್ದೇ ಸುಮಾರು ಕಂಟೆಂಟ್ ಅಂದ್ರೆ ಎಪಿಸೋಡ್ ಅಲ್ಲಿ ಹಾಕಕ್ ಆಗದೆ ಇರೋಷ್ಟು ಸಿಕ್ಕಾಬಟ್ಟೆ ಲೈಕ್ ಅಂದ್ರೆ ಅವರು ಎಂಟರ್ಟೈನ್ ಮಾಡ್ತಿರೋದು ಅದನ್ನ ಲೈಕ್ ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಎಲ್ಲ ಮಾಡಿ ಅದು ಬೇರೆಯವ್ರ ಚಾನಲ್ ಅಲ್ಲಿ ಹಾಕೊಳ್ಳೋದು ಆ ತರದೆಲ್ಲ ಸುಮಾರು ಆಗುತ್ತೆ. ಲೈವ್ ಅಲ್ಲೂ ಕೂಡ ಜಾಸ್ತಿ ಅವರೇ ಕಾಣ್ತಾರೆ, ಎಲ್ಲೂ ಹೋದ್ರು ಜಾಸ್ತಿ ಕಾಣ್ತಾರೆ. ಅಂದ್ರೆ ಯಾವಾಗ್ಲೂ ಮಾತಾಡ್ತಾ ಇರ್ತಾನೆ ಇಲ್ಲಿ, ಎಲ್ಲಾರನು ತಮಾಷೆ ಆಗಿ ಕಾಲೆಳೆಯೋದು ಮತ್ತೊಂದು ನಡೀತಾನೆ ಇರುತ್ತಲ್ಲ. ಬಹುಶಃ ಅದೇ ಈಗ ಹೊರಗಡೆ ಜನಕ್ಕೆ ಕಾಮಿಡಿ ಇಷ್ಟ ಆಗ್ತಾ ಇದೆ ಅಂತ ಅಂದಾಗ ಬಹುಶಃ ಅದು ಹೋಗ್ತಾ ಇದೆ ಅಂತ ನನ್ಗನ್ಸುತ್ತೆ. ಯಾವಾಗ್ಲೂ ತಮಾಷೆ ಅಂತೂ ಮಾಡ್ತಾ ಇರ್ತಾನೆ, ಯಾರನ್ನಾರು ಹಿಡ್ಕೊಂತಾ ಇರ್ತಾನೆ. ಇವಾಗ ಧ್ರುವಂತು ಇವನು ಕೋಪ ಮಾಡ್ಕೊಂಡು ಹೋದ್ರೆ ಓಕೆ ರಘುನ್ ಹಿಡಿಯೋಣ, ರಘು ಸುಮ್ನೆ ಇರೋ ಗಿಲ್ಲಿ ಅಂದಾದ್ಮೇಲೆ ಈಗ ಜಾನ್ವಿನ್ ರೇಗ್ಸೋಣ, ಜಾನ್ವಿ ಆದ್ಮೇಲೆ ಅಶ್ವಿನಿ. ಅವ್ನು ಆಕ್ಟಿವ್ ಆಗಿ ಏನಾದ್ರು ಒಂದು ಮಾಡ್ತಾ ಇರ್ತಾನೆ, ಅದ್ರಲ್ಲಿ ಏನ್ ಎರಡು ಮಾತು. ಅಪಾರ್ಟ್ ಫ್ರಮ್ ಕಾಮಿಡಿ ಲೈಕ್ ಅಂದ್ರೆ ತುಂಬಾ ಬೇರೆ ತರ ಪೊಟೆನ್ಶಿಯಲ್ ಏನಿಲ್ಲ ಅಂತ ಹೇಳೋದು ನೀವು? ನನಗೆ ಹಂಗೆ ಅನ್ಸುತ್ತೆ. ಯಾಕಂದ್ರೆ ಟಾಸ್ಕ್ ಅಂತ ಬಂದಾಗ ಅವ್ನು ಪ್ರೂವ್ ಮಾಡ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಟಾಸ್ಕ್ ಅಂತ ಬಂದಾಗ ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ ಗಿಲ್ಲಿ. ಅದೇ ಬಜ್ಜಿ ಇದ್ರಲ್ಲಿ
ಗಿಲ್ಲಿ ನಮ್ಮ ಟೀಮಲ್ಲೇ ಇದ್ದ, ಅಂದ್ರೆ ಆ ಬಜ್ಜಿ ತಿನ್ಬೇಕು ಮಾಡಬೇಕು ಅನ್ನೋದು ಅಷ್ಟೇ ಇರ್ತಿತ್ತು ಹೊತ್ತು ಟೇಸ್ಟಿಯಾಗಿ ಬಜ್ಜಿ ಮಾಡಿ ನಮ್ಮ ಟೀಮ್ ವಿನ್ ಆಗಬೇಕು ಅನ್ನೋದು ಕಾಣಿಸಲ್ಲ. ಅದಕ್ಕೆ ನಾನು ಅತಿರೇಕ ಅಂತ ಕೂಡ ಕೊಟ್ಟಿದ್ದೆ. ಮತ್ತು ಇನ್ಯಾವುದೇ ಟಾಸ್ಕಲ್ಲೂ ಒಂದೇ ಒಂದು ಅಶ್ವಿನಿ ಅವ್ರ ಜೊತೆ ಆಡಿ ವಿನ್ ಆಗಿರೋದು, ಅದೊಂದು ಸಖತ್ತಾಗಿ ಆಡ್ದ. ಅದು ಬಿಟ್ಟರೆ ಇನ್ಯಾವ ಟಾಸ್ಕು ಗಿಲ್ಲಿ ಗೆದ್ದಿಲ್ಲ. ಸೊ ಹಂಗೆ ಅದನ್ನೆಲ್ಲ ಓವರ್ ಆಲ್ ನೋಡಿದಾಗ ನಮಗೆ ಓಕೆ, ಕಾಮಿಡಿ ಬಿಟ್ಟರೆ ಇನ್ನೇನು ಮಾಡ್ತಿದ್ದಾನೆ ಅನ್ನೋ ಥರನೇ ಮನೆ ಒಳಗಡೆ ನಮಗೆ ಕಾಣಿಸೋದು. ಅದು ನಿಜ ಕೂಡ. ಬಟ್ ಅದರಿಂದ ಆಚೆಗೆ ಆ ಟೈಮಿಂಗ್ ಇರ್ಬೋದು, ಕೊಡೋ ಕಂಟೆಂಟ್ ಇರ್ಬೋದು, ಸ್ಪಾಂಟೇನಿಯಸ್ ಆಗೋನು ಡಮಾಲ್ ಡಿಮಿಲ್ ಡಕ್ಕ ನೀ ಮನೆಗೆ ಹೋಗೋದು ಪಕ್ಕ. ಸೊ ಅದೆಲ್ಲ ಜನ ಇಷ್ಟಪಡ್ತಾ ಇದಾರೆ. ಅದು ಸಾಂಗ್ಗಳಾದಾಗ, ಕ್ರೇಜ್ ಹೆಚ್ಚಾದಾಗ, ದೊಡ್ಡವ ಚಿಕ್ಕವ ಆ ಥರದ್ದೆಲ್ಲ ಆದಾಗ ಅದು ಮೋಸ್ಟ್ಲಿ ಒಬ್ಬರಿಂದ ಒಬ್ರು ನೋಡಿ ಗಿಲ್ಲಿ ಸಖತ್ತಾಗ ಆ ಥರ ಆಗ್ತಾ ಇದೆ ಅಂತ ನನ್ಗೆ ಅನ್ಸುತ್ತೆ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.